ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಗೃಹ ಸಚಿವರು ಮತ್ತು ಸಿಎಂ ಅವರ ಹೇಳಿಕೆ ತೀವ್ರ ವಿರೋಧಕ್ಕೆ ಚರ್ಚೆ ಆಗ್ತಿರುವಂಥದ್ದು. ಅದರ ಬಗ್ಗೆ ಏನು ಹೇಳ್ತೀರಿ? ಮತ್ತು ಮುಸ್ಲಿಂ ಓಲೈಕೆ ಎಂಬ ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥದ್ದು. ನಾನು ಗೃಹ ಸಚಿವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನೀವು ಎಲ್ಲ ಕೊಲೆಗಳನ್ನು ಒಂದೇ ರೀತಿಯಲ್ಲಿ ಕಾಣಬೇಡಿ. ಈ ರೀತಿಯ ಕೊಲೆಗಳು ಆದಾಗ ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿದ ನಂತರ ಸತ್ಯಾಂಶ ಹೊರಗೆ ಬಂದ ನಂತರ ಈ ರೀತಿಯ ಹೇಳಿಕೆಯನ್ನು ಕೊಡಿ. ಇವತ್ತು ಸ್ವತಃ ಆ ಹೆಣ್ಮಗಳ ತಂದೆ ಹೇಳಿದ್ದಾರೆ, ಇದು ಲವ್ ಜಿಹಾದ್ ಪ್ರಕರಣ, ಲವ್ ಜಿಹಾದಿಗೋಸ್ಕರ ತನ್ನ ಹೆಣ್ಮಗಳ ಹತ್ಯೆ ಆಗಿದೆ, ಅವಳು ತನ್ನ ಮಗಳನ್ನು ಕಳ್ಕೊಂಡಿದ್ದಾರೆ. ಆ ತಂದೆಯ ಮಾತನ್ನು ಕೇಳುವಂಥ ಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಇಲ್ಲ. ರಾಜ್ಯ ಸರ್ಕಾರ ಹೇಳಬೇಕಿತ್ತು, ತಂದೆ ಈ ಮಾತನ್ನು ಹೇಳಿದ್ದಾರೆ, ನಾವು ಇದನ್ನು ಗಂಭೀರವಾಗಿ ಪರಿಗಣಿಸ್ತೇವೆ, ತನಿಖೆ ನಡೆಸ್ತೇವೆ, ತನಿಖೆ ನಂತರ ಬಂದ ಮೇಲೆ ಸತ್ಯಾಸತ್ಯತೆ ಹೊರಗೆ ಬರಲಿಕ್ಕಿದೆ ಅಂತ. ಇದರ ನಡುವೆ ಮುಸಲ್ಮಾನರಿಗೆ ನೋವಾಗುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮುಂದಿನ ಚುನಾವಣೆಯಲ್ಲಿ ಮುಸಲ್ಮಾನರ ಓಟೇನು ನಮಗೆ ತಪ್ಪುತ್ತಾ ಎಂಬ ಕಾರಣಕ್ಕೋಸ್ಕರ ಇದು ಲವ್ ಜಿಹಾದ್ ಅಲ್ಲ ಎಂಬಂಥ ಹೇಳಿಕೆಯನ್ನು ಕೊಡುತ್ತಿರುವುದು ಇದು ಸರಿಯಲ್ಲ. ನಾವು ಇದನ್ನು ವಿರೋಧ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಗೃಹ ಸಚಿವರಿಗೆ ಮನವಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ, ಇದೊಂದು ಲವ್ ಜಿಹಾದ್ ಕೃತ್ಯ. ಇದರ ಹಿಂದೆ ಇನ್ನೂ 3-4 ಜನರ ಕೈವಾಡ ಇದೆ. ಮುಸ್ಲಿಂ ಭೂತವಾದಿ ಸಂಘಟನೆಗಳ ಕೈವಾಡನೂ ಇರ್ಬೋದು. ಅದಕ್ಕೋಸ್ಕರ ಇದನ್ನು ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ತನಿಖೆ ನಡೆಸಿ ನಂತರ ಈ ಪ್ರಕರಣದ ಬಗ್ಗೆ ನೀವು ಹೇಳಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇದೀಗ ಯುವಕ ಮತ್ತು ನೇಹಾಳ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿವೆ. ಅಂದರೆ ಒಟ್ಟಿಗಿದ್ದಂತಹ ಫೋಟೋ. ಯಾಕೆ ಈ ಹೆಣ್ಣುಮಕ್ಕಳು, ಹಿಂದೂ ಹೆಣ್ಣುಮಕ್ಕಳು ಮುಸ್ಲಿಂ ಯುವಕರ ಜೊತೆ ಹೋಗ್ತಾರೆ ಅಂತ ಹೇಳುವಂಥದ್ದು? ನೋಡಿ, ಲವ್ ಜಿಹಾದ್ ಅಂದರೆ ಇದೇನೆ. ಇದೊಂದು ರೀತಿಯಲ್ಲಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮಾಡುತ್ತಿರುವಂಥ ದೊಡ್ಡದಾದಂಥ ಇದೊಂದು ಷಡ್ಯಂತ್ರ, ದೊಡ್ಡದಾದಂಥ ನಾಟಕ. ಇದರಲ್ಲಿ ಪ್ರೀತಿ ಇಲ್ಲ, ಪ್ರೇಮವೂ ಇಲ್ಲ. ಒಂದು ವೇಳೆ ಪ್ರೀತಿ ಪ್ರೇಮ ಇದ್ದಿದ್ದರೆ ಅವನು ಕೊಲೆ ಮಾಡ್ತಾ ಇರಲಿಲ್ಲ. ಇವನು ಕೊಲೆ ಮಾಡಿದ್ದಾನೆ ಅಂದರೆ ನನಗೆ ಸಿಗಲಿಲ್ಲ, ನಾನು ಅವಳನ್ನು ಮದುವೆ ಆಗಬೇಕಿತ್ತು, ನಾನು ಅವಳನ್ನು ಮದುವೆಯಾಗಿ ಇಸ್ಲಾಂಗೆ ಮತಾಂತರ ಆಗಬೇಕಿತ್ತು, ಅವನು ಒಪ್ಪದಿದ್ದ ಕಾರಣ ಅವಳನ್ನು ಹತ್ಯೆ. ಲವ್ ಜಿಹಾದ್ನಲ್ಲಿ ಎಲ್ಲ ಪ್ರಕರಣಗಳು ಹೀಗೆ ಆಗುತ್ತಿರೋದು. ಪ್ರೀತಿ ಪ್ರೇಮದ ಆಡಿ ಅವರನ್ನು ಇಸ್ಲಾಂಗೆ ಮತಾಂತರ ಮಾಡೋದು, ಒಪ್ಪದಿದ್ದಲ್ಲಿ ಅವಳನ್ನು ಅತ್ಯಾಚಾರ ಮಾಡಿ ಫೋಟೋ ತೆಗೆದು ಬ್ಲ್ಯಾಕ್ ಮೇಲ್ ಮಾಡೋದು, ಅಥವಾ ಇನ್ನೂ ಆಗದಿದ್ದಲ್ಲಿ ಈ ರೀತಿಯ ಕೊಲೆಗಳನ್ನು ಮಾಡೋದು. ಇದು ಸಹಜವಾಗಿ ನಡೀತಾ ಇದೆ. ಇಡೀ ದೇಶದಲ್ಲಿ ಸಾಕಷ್ಟು ಪ್ರಕರಣಗಳು ಮುಸಲ್ಮಾನ ಯುವಕರು ಹಿಂದೂ ಯುವಕರ ಹೆಸರನ್ನು ಹೇಳಿಕೊಂಡು ಎಷ್ಟೋ ಜನ ಹಿಂದೂ ಯುವತಿಯರನ್ನು ಪ್ರೀತಿ ಮಾಡಿ ಅವಳ ಬಾಳನ್ನು ಹಾಳು ಮಾಡುವಂಥ ಘಟನೆಗಳು ಇವತ್ತು ಇಡೀ ದೇಶದಲ್ಲಿ ಆಗ್ತಾ ಇದೆ. ಲವ್ ಜಿಹಾದ್ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇವತ್ತು ಇಡೀ ದೇಶದಲ್ಲಿ ಆಗ್ತಾ ಇದೆ. ಇವತ್ತು ಉತ್ತರಾಖಂಡದಲ್ಲಿ ಸರ್ಕಾರ ಅದೊಂದು ಕಾನೂನು ತರಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಒಂದು ಬಿಗಿಯಾದ ಕಾನೂನನ್ನು ತರಬೇಕು ಅಂತೇಳಿ ಅಲ್ಲಿ ಸರ್ಕಾರ ಇವತ್ತು ಯೋಚನೆ ಮಾಡ್ತಾ ಇದೆ ಲವ್ ಜಿಹಾದಿಗೋಸ್ಕರ. ಇವತ್ತು ಕೇರಳದಲ್ಲಿ ಇವತ್ತು ಪ್ರತಿನಿತ್ಯ ಲವ್ ಜಿಹಾದ್ ಆಗ್ತಾ ಇದೆ. ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಕ್ರಿಶ್ಚಿಯನ್ ಹೆಣ್ಮಕ್ಳು ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಲವ್ ಜಿಹಾದ್ ಇವತ್ತು ಇದೆ. ಈ ರೀತಿಯ ಹೆಣ್ಮಕ್ಕಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಅವರನ್ನು ಮುಗ್ಧ ಹೆಣ್ಮಕ್ಕಳನ್ನು ಇಸ್ಲಾಂಗೆ ಮತಾಂತರ ಮಾಡುವುದು, ಅವರ ಫೋಟೋವನ್ನು ತೆಗೆದು ಜಾಲತಾಣದಲ್ಲಿ ಹಾಕಿ ಬ್ಲ್ಯಾಕ್ ಮೇಲ್ ಮಾಡುವುದು, ಈ ರೀತಿ ನಿರಂತರವಾಗಿ ಆಗ್ತಾ ಇದೆ. ಪ್ರೀತಿ ಪ್ರೇಮಕ್ಕೆ ಬಲೆಗೆ ಸಿಲುಕದಿದ್ದರೆ ಈ ರೀತಿ ಹತ್ಯೆ ಮಾಡುತ್ತಿರುವುದು ಭಾಳ ನೋವಿನ ಸಂಗತಿ. ಹಾಗಾಗಿ ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಹಿಂದೂ ಸಮಾಜ, ಹಿಂದೂ ಯುವತಿಯರು ಕೂಡ ಇದರ ಬಗ್ಗೆ ಭಾಳ ಎಚ್ಚರಿಕೆಯಿಂದ, ಭಾಳ ಜಾಗೃತಿಯಿಂದ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.